ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ ಆಯಿತಾ. ಶಿವರಾತ್ರಿ ಹಬ್ಬ ಅಂದ್ರೇ ನಂಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾವು ಹುಟ್ಟಿದ್ದು ಶಿವರಾತ್ರಿ ದಿನವೇ ಆಯಿತಾ. ಆವಾಗ ನಾನು ಫೆಬ್ 30 ಶಿವರಾತ್ರಿ ಬಂದಿತ್ತಂತೆ. ಅವಾಗ ನಾನು ಹುಟ್ಟಿದಾಗ ನೈಟ್ ಅಂತೆ ಆಯಿತಾ. ಅವಾಗ ನಮ್ಮ ಅಜ್ಜಿ ಜಾಗರಣೆ ಮಾಡ್ತಿದ್ರಂತೆ, ಅವ್ರು ತುಂಬ ಖುಷಿ ಪಟ್ರಂತೆ ನಾವು ಹುಟ್ಟಿದಾಗ. ಅಮ್ಮ ಹೇಳ್ತಾ ಇರ್ತಾರೆ, ನೀನು ಹುಟ್ಟಿದ್ದು ಶಿವರಾತ್ರಿ ರಾತ್ರಿ ಅಂತ. ಓಕೆ, ನಂಗೆ ಈ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಹೊರಟಿದ್ದು ದೇವಸ್ಥಾನಕ್ಕೆ. ಶಿವಪ್ಪನ ದರ್ಶನ ಮಾಡ್ಕೊಂಡು ನಾವು ತುಂಬ ಒಳ್ಳೆ ದರ್ಶನ ಆಯಿತು ಅಂತಲೇ ಹೇಳ್ತೀನಿ. ಒಳ್ಳೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ನಾನು ಬೆಳಗ್ಗೆನೆ ದೇವರಿಗೆ ನೈವೇದ್ಯಕ್ಕೆ ರಸಾಯನ ಮಾಡಿದ್ದೆ. ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಹಿಂಗೆ ರಸಾಯನ ಮಾಡೋದು ಅಂತ. ಶಿವರಾತ್ರಿ ದಿನ ಜಾಸ್ತಿ ಜನ ರೈಸ್ ತಿನ್ನಲ್ಲ. ಆದಷ್ಟು ರೈಸ್ ಬಿಟ್ಟು ಚಪಾತಿ, ಈ ಥರ ಅವಲಕ್ಕಿ, ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ. ನಾನು ನಿಮ್ಮ ಹತ್ರ ರಸಾಯನ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ, ವಿತೌಟ್ ಫೈರ್ ಅಂತಲೇ ಹೇಳ್ಬೋದು. ರಸಾಯನಕ್ಕೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ನೆನೆಸಿ ತೊಳೆದಿರೋ ಅಂಥ ಅವಲಕ್ಕಿ, ಫ್ರೂಟ್ಸು, ಮೇನ್ ಅಂದರೆ ಬಾಳೆಹಣ್ಣು ಬೇಕೇ ಬೇಕಾಗುತ್ತೆ, ಸಕ್ಕರೆ ಸ್ವೀಟ್ನೆಸ್ಗೆ, ಆಮೇಲೆ ಡ್ರೈ ಫ್ರೂಟ್ಸು, ಸ್ವಲ್ಪ ಕೊಬ್ಬರಿ. ನಿಮ್ಮ ಮನೆಯಲ್ಲಿ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಇವಾಗ ಫಸ್ಟ್ ನಾವು ಚೆನ್ನಾಗಿ ಒಂದು 2-3 ಸಲ ಅವಲಕ್ಕಿನ ತೊಳಿಬೇಕು. ಯಾಕಂದರೆ ಅವಲಕ್ಕಿಲಿ ತುಂಬ ಗಲೀಜಿರುತ್ತೆ. 2-3 ಸಲ ತೊಳೆದು ನೆನೆಸಿಕ್ಕಿ ಆಮೇಲೆ ಚೆನ್ನಾಗಿ ಇಣ್ಕೋಬೇಕು. 1 ಬೌಲ್ ಅವಲಕ್ಕಿ ಹಾಕ್ಕೊಳ್ಳಿ. ಅವಲಕ್ಕಿ ಹಾಕೊಂಡಾದ್ಮೇಲೆ ಫ್ರೂಟ್ಸ್, ಬಾಳೆಹಣ್ಣು ಹಾಕೋತೀವಿ, ಬಾಳೆಹಣ್ಣಂತೂ ಮಸ್ಟ್. ಆಮೇಲೆ ನಿಮ್ಮ ಮನೇಲಿ ಏನೇನು ಫ್ರೂಟ್ಸ್ ಅವೈಲಬಲ್ ಇದೆ, ದ್ರಾಕ್ಷಿ ಇತ್ತು, ಹಾಗೆ ಪ್ರೊಮೊಗ್ರಾನೇಟ್ ಇತ್ತು, 2 ಆ್ಯಡ್ ಮಾಡಿಕೊಂಡೆ. ಸ್ವೀಟ್ನೆಸ್ ಬೇಕಲ್ಲ, ಸಕ್ಕರೆ ಆ್ಯಡ್ ಮಾಡಿಕೊಂಡೆ. ಸಕ್ಕರೆ ಬೇಡ ಅನ್ನೋರು ಹನಿನೂ ಆ್ಯಡ್ ಮಾಡ್ಕೋಬೋದು, ಜೇನುತುಪ್ಪ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೊಂಡಾದ್ಮೇಲೆ ಕಾಯಿ ತುರಿ ಹಾಕೊಂಡೆ. ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರಸಾಯನಕ್ಕೆ ಎಷ್ಟೊಂದು ಜನ ಅಳಿಸ್ಲನ್ನ ಆ್ಯಡ್ ಮಾಡ್ತಾರೆ. ನೀವು ನೋಡ್ಬೋದು, ಊರ ಕಡೆ ಎಲ್ಲ ಪೂಜೆ ಮಾಡಿದಾಗೆಲ್ಲ ರಸಾಯನ ಅನಿಸ್ತಾರೆ. ಆವಾಗ ನಾವು ಅದಕ್ಕೆ ಜಾಕ್ ಫ್ರೂಟ್ ಹಾಕಿರ್ತಾರೆ, ಜಾಕ್ ಫ್ರೂಟ್ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಸಕ್ಕರೆಗಿಂತ ಜೇನುತುಪ್ಪಗಿಂತ ಬೆಲ್ಲನ ಆ್ಯಡ್ ಮಾಡ್ಕೋತಾರೆ, ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ರಸಾಯನ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ದೇವರಿಗೆ ನಾನು ಬೆಳಗ್ಗೆ ನೈವೇದ್ಯ ಮಾಡಿ ಇಕ್ಕಿದ್ದೆ ರಸಾಯನ. ರೆಸಿಪಿ ಮಾತ್ರ ತುಂಬ ಚೆನ್ನಾಗಿದೆ ಅಂತೀನಿ. ಐ ರೆಕಮೆಂಡೆಡ್. ಐ ಪ್ರೋಟೀನು. ಸಕ್ಕರೆ ಬೇಡ ಅಂದರೆ ಸಕ್ಕರೆ ಎಲಿಮಿನೇಟ್ ಮಾಡಿ ಜೇನುತುಪ್ಪ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ. ಓಕೆನಾ, ಡಯಟಲ್ಲಿರೋರು. ರೆಸಿಪಿ ಚೆನ್ನಾಗಿತ್ತು. ನೀವು ರೆಸಿಪಿನ ಮನೇಲಿ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಜನರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಮತ್ತೆ ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಯೋಚನೆ ಮಾಡ್ತಿದ್ದೀರಾ, ಯಾಕಪ್ಪ ಇವರು ಬನ್ನಿ ಜನರೇ ಹೇಳ್ತಿದ್ದಾರೆ ಕಿಪಿ ಅವ್ರ ಥರ ಅಂತ. ಚೆನ್ನಾಗಿದೆ ಅಲ್ವಾ? ನಾನು ಆ ಡೈಲಾಗ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಇನ್ಮೇಲೆ. ಬನ್ನಿ ಜನರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ ಜನರೇ.